ಪ್ರಾಸಿಕ್ಯೂಷನ್ ಬಿರುಗಾಳಿ ಮಧ್ಯೆ ಈಗ ಆಪರೇಷನ್ ಬಾಂಬ್ ಸಿಡಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಕೆಡವೋದಕ್ಕೆ ಮಸಲತ್ತು ನಡೀತಾ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ ಶಾಸಕರಿಗೆ ಕರೆ ಮಾಡಿ ಆಫರ್ ಕೊಟ್ಟಿದ್ಯಾರು? ಹಾಗಾದ್ರೆ ಈ ರೀತಿ ಆರೋಪ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರವನ್ನ ಕೆಡವೋದಕ್ಕೆ ಕಸರತ್ ನಡೀತಾ ಇದೆಯಾ? ನಿಜಕ್ಕೂ ಸರ್ಕಾರ ಕೆಡವಲು ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ನೀಡಿದಾರಂತೆ. ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಈ ರೀತಿ ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ. 50 ಜನ ಎಂಎಲ್ಎ ಖರೀದಿಗೆ ಹಾಗಾದ್ರೆ ಪ್ರಯತ್ನ ನಡೀತಾ ಇದೆಯಾ? ಬಿಜೆಪಿಯವರು ದಿನವೂ ನಮ್ಮ ಶಾಸಕರ ಸಂಪರ್ಕ ಮಾಡ್ತಿದ್ದಾರೆ ಅಂತ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಶಾಸಕ ಗಣಿಗ ರವಿಕುಮಾರ್. 50 ಕೋಟಿಯಿಂದ 100 ಕೋಟಿಗೆ ಆಫರ್ ಏರಿಕೆ ಆಗಿದೆ. ಮೊನ್ನೆಯೂ ಕೆಲ ಕಾಂಗ್ರೆಸ್ ಶಾಸಕರುಗಳಿಗೆ ಕರೆ ಬಂದಿದೆ. ನನಗೊಬ್ಬ ಕರೆ ಮಾಡಿ 100 ಕೋಟಿ ರೆಡಿ ಇದೆ ಅಂದ. ಇಡಿ ಅಧಿಕಾರಿಗಳಿಗೆ ಕರೆ ಮಾಡಬೇಕು ಅಂತಲೂ ಚಿಂತಿಸಿದ್ದೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ಬೀಳಿಸಲು ದಿನನಿತ್ಯ ಪ್ರಯತ್ನ ನಡೀತಾ ಇದೆ. 50 ಕೋಟಿಯಿಂದ 100 ಕೋಟಿಗೆ ಆಫರ್ ಹೆಚ್ಚಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಈ ರೀತಿಯಾಗಿ ಬಾಂಬ್ ಸಿಡಿಸಿದ್ದಾರೆ. 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿಜೆಪಿಯವರು 100 ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿಯವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ನೀನು ಈಗ ಯಾವನ ಗಿಡಿಯೋ ನಿನ್ನ ಹಿಡ್ಕೊಂಡೈತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿಜೆಪಿಯವರು 100 ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿಯವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ ನೀನು ಈಗ ಯಾವನ ಗಿಡಿಯೋ ನಿನ್ನ ಹಿಡ್ಕೊಂಡೈತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.